ನಮಸ್ಕಾರ. ಏನಿವತ್ತು ನಮ್ಮ ವಿಶ್ವ ಕಂಡಂಥ ನಮ್ಮ ನಾಯಕರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಪ್ರಯುಕ್ತ ನಮ್ಮ ನಾಡಿನ ಜನತೆಗೆ ಮತ್ತು ನಮ್ಮ ತಾಲೂಕಿನ ಎಲ್ಲ ನಾಗರಿಕರಿಗೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ, ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ, ಬಡ ಕುಟುಂಬದಲ್ಲಿ ಊಟಕ್ಕಿಲ್ದಂಥ ಬಡ ಕುಟುಂಬದಲ್ಲಿ ಹುಟ್ಟಿ ಅವರು ಇವತ್ತು ನಮ್ಮ ಕೊಟ್ಟಿರುವಂಥ ಒಂದು ಸಂವಿಧಾನ ಪ್ರಕಾರ ಇವತ್ತು ಪ್ರತಿಯೊಬ್ಬರಿಗೂ ಇವತ್ತು ನಮ್ಮ ಭಾರತ ದೇಶ ಏನಾದರೂ ಒಂದು ವ್ಯವಸ್ಥೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ. ಆ ಸಂವಿಧಾನ ಪ್ರಕಾರ ನಾವು ಇವತ್ತು ಅವರಿಗೆ 134 ಕುಟುಂಬದ ಪ್ರಯುಕ್ತ ಅವರಿಗೆ ಜನ್ಮದಿನ ಶುಭಾಶಯ ಸಲ್ಲಿಸುತ್ತಾ, ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಕಿಸಾನ್ ಘಟಕದಿಂದ ನಮ್ಮ ಮಂಡಿಕಲ್ ಮಂಜುನಾಥ್ ಆಗ್ಬೋದು, ನಮ್ಮ SC ಬ್ಲಾಕ್ ಮಾರಪ್ಪ ಆಗ್ಬೋದು, ನಮ್ಮ ಸೀನಪ್ಪ ಆಗ್ಬೋದು, ನಮ್ಮ ವೆಂಕಟರಮಣ ಆಗ್ಬೋದು, ನಮ್ಮ ಕಲಿರಮ್ಮದ್ ಆಗ್ಬೋದು, ಎಲ್ಲ ನಮ್ಮ ಅಕ್ಕ ತಂಗಿಯರೆಲ್ಲರೂ ನಾವೆಲ್ಲರೂ ಶುಭಾಕಾಂಕ್ಷೆ ಸಲ್ಲಿಸುತ್ತಾ ನಾವು ನಮ್ಮ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ನಮ್ಮದೇ ಒಂದು ಹಕ್ಕನ್ನು ಪಡಿಬೇಕು, ಸಂವಿಧಾನವನ್ನು ರಚಿಸಬೇಕು ಅಂತ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು. ಅದೇ ರೀತಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ ಅಂದರೆ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅವರು ರಚಿಸುವ ಒಂದು ಸಂವಿಧಾನವು ಇವತ್ತು ಪ್ರತಿಯೊಬ್ಬ ನಾಗರಿಕನಿಗೂ ಅನ್ವಯಿಸುತ್ತೆ. ಪ್ರತಿಯೊಬ್ಬ ನಾಗರಿಕನು ಇವತ್ತು ಅವರ ಒಂದು ಜನ್ಮದಿನ ಒಂದು ನಮನಗಳನ್ನು ಸಲ್ಲಿಸಬೇಕಾಗತ್ತೆ. ಆತ್ಮೀಯ ಬಂಧುಗಳೇ, ಇವತ್ತಿನ ದಿನ ಏನಾದರೂ ನಾವು ಈ ಪ್ರಜಾಪ್ರಭುತ್ವದಲ್ಲಿ ಬಾಳಬೇಕಾದ್ರೆ ಅವರ ಸಂವಿಧಾನ ಮುಖ್ಯ. ಇವತ್ತು ಎಷ್ಟೋ ಜನ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು MLAಗಳಿಂದ ಹಿಡಿದು MP ಗಳಿಂದ ಹಿಡಿದು ರಾಜ್ಯಸಭೆಗಳಿಂದ ಹಿಡಿದು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅನೇಕ ರಾಜಕೀಯ ಚಟುವಟಿಕೆಗಳಲ್ಲಿ ಅವರು ಮುಂದೆ ಬರಬೇಕಾದ್ರೆ ನಮ್ಮ ಮಹಾನ್ ವ್ಯಕ್ತಿ, ಒಬ್ಬ ಮಹಾನ್ ಚೇತನ ಡಾಕ್ಟರ್ BR ಅಂಬೇಡ್ಕರ್ ಅವರ ಆದರ್ಶಗಳು, ಅವರು ಬರೆದಿರುವಂಥ ಒಂದು ಸಂವಿಧಾನ, ಅವರು ದೇಶಕ್ಕೆ ಕೊಟ್ಟಂಥ ಕೊಡುಗೆ ಅಪಾರವಾದದ್ದು. ಅವರ ಒಂದು ಓದು ಎಷ್ಟು ಶ್ರೇಷ್ಠವಾದದ್ದು ಅಂದರೆ ಓದಿ 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 ಇಡೀ ಭಾರತ ದೇಶದಲ್ಲಿರುವ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಪಣತೊಟ್ಟಿ ಅವರು ನಮ್ಮ ದೇಶದ ಮಹಾನ್ ವ್ಯಕ್ತಿಗಳಾದರು. ಇನ್ನೂ ನಮ್ಮ ನಾಯಕರೆಲ್ಲ ಮಾತಾಡ್ತಾರೆ. ಅವರಿಗೆ ಇನ್ನೊಂದು ಸಲ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ.